ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀವಿ, KR ಪೇಟೆಗೆ. ಇವಾಗ ಮಕ್ಕಳಿಗೆಲ್ಲ ಬೇಸಿಗೆ ರಜೆ ಇರೋದ್ರಿಂದ ಮಕ್ಕಳನ್ನ ಎಲ್ಲರೂ ಕರ್ಕೊಂಡು ಹೋಗಬೇಕು ಅಂತ ಅನ್ನಿಸ್ತಿರುತ್ತೆ. ಅದಕ್ಕೋಸ್ಕರ ನಮ್ಮ ಅಕ್ಕನ ಮನೆಗೆ ಬಂದಿದ್ವಿ. ಇವಾಗ ಒಂದು 4 ದಿವಸ ಇದ್ಬಿಟ್ಟು ಹೋಗೋಣ ಅಂತ. ನಾವು 3 ಜನ ಹೆಣ್ಮಕ್ಳು, ನಾನು ಮತ್ತು ನಮ್ಮ ಅಕ್ಕಂದಿರಿಬ್ಬರು. ಇವರು ನಮ್ಮ ಭಾವ. ಅವ್ರು ತೀರ್ಕೊಂಡು ಇವಾಗ 1.5 ವರ್ಷ ಏನೋ ಆಯಿತು. ಇವ್ರು ಇಲ್ಲ ಅಂತ ನಮ್ಗೆ ಅವತ್ತು ಅನ್ನಿಸ್ಲಿಲ್ಲ, ಇವತ್ತು ಅನಿಸಲ್ಲ. ನಮಗೆ ಫೋಟೋ ನೋಡಿದಾಗ ಮಾತ್ರ ನಮ್ಮ ಭಾವ ಇಲ್ಲ ಅಂತ ಅನಿಸುತ್ತೆ. ಆದರೂ ಒಂದೊಂದ್ಸಲ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ನಮ್ಮಮ್ಮ ಇವಾಗ ತಿಂಡಿಗೆ ಉಪ್ಪಿಟ್ಟು ಮಾಡ್ತೀನಿ ಅಂತ ಉಪ್ಪಿಟ್ಟು ಮಾಡ್ತಾಯಿದ್ರು. ಇನ್ನು ಯಾರೂ ತಿಂಡಿ ತಿಂದಿಲ್ಲ. ಇವಾಗ ತಿಂಡಿ ಆದಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಬೇಕು. ಮತ್ತು ನಮ್ಮ ಅತ್ತೆ ನಮ್ಮ ಮಾವ ಬಂದಿದ್ದರು. ಇಲ್ಲೊಂದು ಮದುವೆ ಇತ್ತು ಅಂತ ಅಂದ್ಬಿಟ್ಟು ಅವರು ನಾವೆಲ್ಲ ಬಂದಿದ್ವಲ್ಲ, ಮಕ್ಕಳನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅವರು ಕೂಡ ಬಂದಿದ್ದರು. ಮನೆ ತುಂಬ ಜನ ಇದ್ದರೆ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಹೇಳೋಕ್ಕಾಗೋದಿಲ್ಲ, ಅಷ್ಟು ಬೇಗ ಟೈಮ್ ಕಳೆದೋಗುತ್ತೆ. ನಮ್ಮಮ್ಮ ನಮ್ಮ ಅಕ್ಕನ ವರ್ಣನೆ ಮಾಡ್ತಾ ಇದ್ದಾರೆ. ನೀಟಾಗಿ ಹೋಯ್ತಾಳೆ. ಆಮೇಲೆ ಸಂಜೆ ಮೇಲೆ ಬರ್ತಾಳೆ. ಸಂಜೆ ಮೇಲೆ ಬಂದ್ಬಿಟ್ಟು ಹಂಗೆ ಅನ್ಕೊಂಡು ಬಸ್ಸಿವತ್ತು ಟಿವಿ ನೋಡ್ಕೊಂಡು ಇದ್ ಮಾಡ್ಕೊಂಡು ನಿಂತ್ಕೊತಾಳೆ. ಉಂಡ್ಬಿಟ್ಟು ಆರಾಮಾಗಿ ಹೋಗಿ ಕಾರ್ ನಿಡ್ತಾಳೆ. ಅಷ್ಟೇ ಅವಳ ಕೆಲಸ. ಏನ್ ಮನೆ ಅನ್ಕೊಂಡವಳ, ಅದೇನ್ ಅನ್ಕೊಂಡವಳ, ಬಸ್ ಕಟ್ಟ ಅನ್ಕೊಂಡವಳ ಗೊತ್ತಿಲ್ಲ ನನಗೆ. ಇರೋದೇ ಅದು ಅವಳು ಇರೋದೇ. ಹಾಗೆ ರೀಲ್ಸ್ ಎಲ್ಲ ಮಾಡಿದ್ವಿ. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು.